ಹಾಗಿದ್ರೆ ಹನುಮಂತ ದೇವರು ಶನಿದೇವರಿಗೆ ಕೇಳ್ತಾರೆ, ಏನು ಈ ವರ ಬಿಟ್ಟು ಬೇರೆ ವರ ಕೊಡ್ತೀರಲ್ಲ, ಕೊಡ್ರಿ, ಏನು ಕೊಡ್ರಿ ಅಂತಂತಂದ್ರೆ, ನಿಮ್ಮ ತೊಂದರೆಯನ್ನು ಹೇಳಿಕೊಂಡು ಯಾರು ನನ್ನ ಪೂಜೆಯನ್ನು ಮಾಡ್ತಾರೆ, ನನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ನೀವು ಏನೂ ಮಾಡುವಂತಿಲ್ಲ ಅಂತನ್ನುವಂಥದ್ದು. ಸರಿ ಅಂಥೇಳಿ ಆಗ ಶನಿದೇವರು ತಮಗೆ ಕೊಟ್ಟಂತಹ ವರದ ಬದಲಾಗಿ ಈ ವರವನ್ನು ದಯಪಾಲಿಸ್ತಾರೆ. ಅವತ್ತಿನಿಂದ ಪ್ರತೀತಿ ಬಂದದ್ದೇನು ಅಂತಂತಂದರೆ, ಶನಿದೇವರ ತೊಂದರೆಗಳಿದ್ದರೆ, ಶನಿದೋಷಗಳಿದ್ದರೆ ಹನುಮಂತ ದೇವರ ಗುಡಿಗೆ ಹೋಗಬೇಕು, ಹನುಮಂತ ದೇವರ ಪೂಜೆ ಮಾಡಬೇಕು, ರಾಮ ರಕ್ಷಾಸ್ತೋತ್ರದ ಪಾರಾಯಣ ಮಾಡಬೇಕು. ಸೊ ಇದೆಲ್ಲ ಬಂದಿದ್ದು ಯಾಕೆ ಅಂತಂತಂದರೆ ಈ ಒಂದು ಕಥೆಯ ಹಿನ್ನೆಲೆಯಲ್ಲಿ. ಅದಕ್ಕೆ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನೇಶ್ವರ ದೇವರ ಸನ್ನಿಧಾನದಲ್ಲಿ ಆ ಶನಿದೇವರ ಮೇಲೆ ಹನುಮಂತ ದೇವರ ಇದ್ದಂತಹ ಕಾರಣ ಈ ವೃತ್ತಾಂತ. ಮತ್ತೊಂದು ಪೌರಾಣಿಕವಾದಂತಹ ಹಿನ್ನೆಲೆ ಈ ಶನಿದೇವರ ಪ್ರತಿಷ್ಠಾಪನೆಗಿದೆ. ಅದೇನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಶನಿದೇವರ ಮೇಲೆ ಹನುಮಂತ ದೇವರು, ಹನುಮಂತ ದೇವರ ಮೇಲೆ ಲಕ್ಷ್ಮೀ ನರಸಿಂಹದೇವರನ್ನು ನಾವು ನೋಡ್ತಾ ಇದ್ದೇವೆ. ಲಕ್ಷ್ಮೀ ನರಸಿಂಹದೇವರು ಇದ್ದದ್ದು ಯಾಕೆ ಅಂತಂತಂದರೆ, ಶನಿದೇವರಿಗೆ ಒಮ್ಮೆ ಅಹಂಕಾರ ಬಂದದ್ದು, ನನಗಿಂತ ದೊಡ್ಡವರು ಯಾರಿಲ್ಲ ಜಗತ್ತಿನೊಳಗೆ ಅಂತ. ಆಗ ಶನಿದೇವರು ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನು ಗೊತ್ತೇನ್ರಿ, ಸೀದಾ ವೈಕುಂಠದ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಆ ನಾರಾಯಣನ ಮೇಲೇ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಹೊರಟರು ಶನಿದೇವರು. ಆಗ ನಾರದರು ಬಂದು ಆ ನಾರಾಯಣ ಇದ್ದದ್ದು ಲಕ್ಷ್ಮೀ ನರಸಿಂಹದೇವರ ರೂಪದೊಳಗೆ ನಾರದರು ಕೈ ಮುಗಿದು ಲಕ್ಷ್ಮೀ ನರಸಿಂಹದೇವರಲ್ಲಿ ಹೇಳ್ತಾರೆ, ಸ್ವಾಮಿ ನಿನ್ನ ಮೇಲೆ ಪ್ರಭಾವವನ್ನು ಹಾಕಲಿಕ್ಕೆ ಅಂತ ಹೇಳಿ ಶನಿದೇವರು ಬರ್ತಾ ಇದ್ದಾರೆ. ಆಗ ಲಕ್ಷ್ಮೀ ನರಸಿಂಹದೇವರು ಏನೂ ಮಾಡಲಿಲ್ಲ. ಶನಿದೇವರು ಯಾವ ದಿಕ್ಕಿನಿಂದ ಬರ್ತಾ ಇದ್ರೋ ಆ ದಿಕ್ಕನ್ನು ಬರೀ ಒಂದು ಸತಿ ನೋಡಿದ್ರು ಅಷ್ಟೇ. ಹೆಂಗ ಶನಿದೇವರು ವೈಕುಂಠದ ಹತ್ತಿರ ಬರ್ಕೋತ ಹೋದ್ರು, ಅವರ ಒಂದೊಂದೇ ಶಕ್ತಿಗಳು ಕಡಿಮೆ ಆಗ್ತಾ ಹೋಯಿತು. ಕಡಿಗೆ ಎಲ್ಲಿ ತನಕ ಪರಿಸ್ಥಿತಿ ಬಂತು ಅಂತಂತಂದ್ರೆ, ಲಕ್ಷ್ಮೀ ನರಸಿಂಹದೇವರ ವೈಕುಂಠದ ಮಹಾಬಾಗಿಲಕ್ಕೆ ಬಂದಾಗ ಶನಿದೇವರು ತಮ್ಮ ಮಂಡೆಗಾಲನ್ನು ಊರಿ ದಪ್ಪ ಅಂತ ಕೆಳಗೆ ಬೀಳ್ತಾರೆ. ಆಗ ಶನಿದೇವರು ಗೊತ್ತಾಗ್ತದೆ, ನನಗಿಂತ ಒಂದು ದೊಡ್ಡ ಶಕ್ತಿ ಜಗತ್ತಿನೊಳಗೆ ಅದ ಅಂತ ಹೇಳಿ. ಸೊ ಅಲ್ಲಿಂದಲೇ ಶನಿದೇವರು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಶರಾಶಿನಾಶಂ ಕಲ್ಯಾಣಕಾರಕ ಅಶೇಷ ನಿಜಾನುಗಾನಾಂ ಸತ್ವಂ ನೃಸಿಂಹಮಯಿ ದೇಹಿ ಕೃಪಾವಲೋಕಂ. ಸ್ವಾಮಿ, ನನ್ನ ದೃಷ್ಟಿ ಬಿದ್ರೇ ಇಡೀ ಜಗತ್ತು ಹಾಳಾಗಿ ಹೋಗ್ತದ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ದಿವಸ ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ವಿಶೇಷವಾಗಿ ಶನಿದೇವರು ಲಕ್ಷ್ಮೀ ನರಸಿಂಹದೇವರಲ್ಲಿ ಮಾಡಿದ್ದಾರೆ. ಈ ಎಲ್ಲ ವೃತ್ತಾಂತವನ್ನು ನಮಗೆ ಗಮನಿಸಿದಾಗ ವಿಶ್ವೇಶ್ವರ ನಗರ ಶನಿದೇವರ ದೇವಸ್ಥಾನ, ಆ ಪರಿವಾರ ಶನಿದೇವರ ದೇವಸ್ಥಾನ ಯಾಕೆಷ್ಟು ಮಹತ್ತರವಾದದ್ದು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಇಂತಹ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಅಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ಮೇಲ್ಗಡೆಗೆ, ಮಧ್ಯದಲ್ಲಿ ಹನುಮಂತ ದೇವರನ್ನು, ಕೆಳಗಡೆಗೆ ಶನಿದೇವರ ಪ್ರತಿಷ್ಠಾಪನೆಯನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ, ಆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಪದ್ಧತಿ ಕೂಡ ಎರಡು. ಒಂದು ಸೀದಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂತಂದರೆ ಎಲ್ಲ ದೇವರಿಗೆ ಆಗ್ತದೆ, ನೀವು ಬೇಕಾದಂಗೆ ಬಗ್ಗಿ ನಮಸ್ಕಾರ ಮಾಡ್ಬೋದು. ಇನ್ನು ಶನಿದೇವರಿಗಷ್ಟೇ ನೀವು ಪ್ರದಕ್ಷಿಣೆ ಹಾಕಬೇಕು ಅಂತಂತಂದರೆ ನೀವು ಉಲ್ಟಾ ಪ್ರದಕ್ಷಿಣೆಯನ್ನು ಹಾಕಬೇಕು. ಸೊ ನೀವು ಉಲ್ಟಾ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಅದನ್ನು ಆಡ್ ನಂಬರ್ಸ್ದೊಳಗೆ ಹಾಕಬೇಕು. 1, 3, 5, 7, 11, 9, 11 ಈ ರೀತಿಯಾಗಿ. ಸೊ ಹಿಂಗೆ ನೀವು ಉಲ್ಟಾ ಪ್ರದಕ್ಷಿಣೆ ಹಾಕಿದಾಗ ಬಗ್ಗಿ ನಮಸ್ಕಾರ ಮಾಡೋ ಹಾಗಿಲ್ಲ. ಸೊ ಎಷ್ಟು ನಿಮಗೆ ಬೇಕೋ ಅಷ್ಟೆಲ್ಲ ಉಲ್ಟಾ ಪ್ರದಕ್ಷಿಣೆಗಳನ್ನು ಹಾಕಿ, ಒಂದು ಸೀದಾ ಪ್ರದಕ್ಷಿಣೆಯನ್ನು ಹಾಕಿ ಅದನ್ನು ನೀವು ಆ ಸೇವೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸುವಂಥದ್ದು. ಸೊ ಹೀಗೆ ಶನಿದೇವರ ಒಂದು ರೋಚಕವಾಗಿರತಕ್ಕಂತಹ ಕಥೆಯನ್ನು, ತಾರತಮ್ಯದಿಂದ ಸಹಿತವಾದಂತಹ ಪ್ರತಿಷ್ಠಾಪನೆಯನ್ನು ನಾವು ಹುಬ್ಬಳ್ಳಿಯಲ್ಲಿ ನೋಡ್ತಾ ಇದ್ದೇವೆ. ಅಷ್ಟು ವಿಶೇಷವಾಗಿರತಕ್ಕಂತಹ ಆ ಒಂದು ಸ್ಥಳ.